ನಮಸ್ತೆ, ನಾನು ಇಲ್ಲಿ ಶ್ರೀಹರಿ ಲೋಕಲ್ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ ಇಂದ. ಇವತ್ತು ನಾವು ಈ ರೀತಿ ಮೊಜಂಟಿ, ಗೋಡೆಯಲ್ಲಿರುವಂತಹ ಮೊಜಂಟಿಯನ್ನು ಹೇಗೆ ಟ್ರಾನ್ಸ್ಫರ್ ಮಾಡಬಹುದು ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಮೊಜಂಟಿಯ ವಾಸಸ್ಥಳ ಈ ರೀತಿಯ ಗೋಡೆಗಳಿರ್ಬೋದು, ಅಥವಾ ಕರೆಂಟ್ ಕಂಬ ಇರ್ಬೋದು, ಕರೆಂಟಿನದ್ದು ಮೀಟರ್ ಇರ್ಬೋದು, ವಾಟರ್ ಮೀಟರ್ ಇರ್ಬೋದು, ಅಥವಾ ಮರದ ದಿಮ್ಮಿ ಇರ್ಬೋದು, ತೆಂಗಿನ ಮರದಲ್ಲಿ ಇರ್ಬೋದು, ಅಥವಾ ಎಲೆಕ್ಟ್ರಿಕಲ್ ಸ್ಟವ್ ಅಲ್ಲಿ ಇರ್ಬೋದು. ಈ ರೀತಿ ಎಲ್ಲ ಕೂತ್ಕೊಳ್ತದೆ. ಎಲ್ಲಿ ಸಣ್ಣ ಜಾಗ ಸಿಗ್ತದ ಅಲ್ಲಿ ಹೋಗಿ ಈ ಒಂದು ಕುಟುಂಬವನ್ನು ಮಾಡ್ತದೆ. ಸೊ ಈ ರೀತಿಯಲ್ಲಿ ಇರುವುದನ್ನು ಹೇಗೆ ಟ್ರಾನ್ಸ್ಫರ್ ಮಾಡುವುದು, ಮಾಡಲೇಬೇಕಾ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಸೊ ಈ ರೀತಿಯಲ್ಲಿ ನಾವು ಇಲ್ಲಿನೊಂದು ಪೈಪ್ ಕನೆಕ್ಟ್ ಮಾಡಿ ನಾವು ಬಾಕ್ಸ್ಗೆ ಮೂವ್ ಮಾಡಿದ್ರೆ ಅದೊಂದು ನಮಗೆ ಫ್ಯಾಮಿಲಿ ಆಗ್ತದೆ. ವರ್ಷಕ್ಕೊಂದು 3 ಫ್ಯಾಮಿಲಿ ಆದ್ರೂ ಇದರಿಂದ ತೆಗೆಯುವಂತ ಚಾನ್ಸಸ್ ಇರ್ತದೆ. ಇದರಿಂದ ಇಲ್ಲ ಇದ್ರೆ ಏನಾಗತ್ತೆ, ಅದರಲ್ಲಿ ರಾಣಿ ಕೋಶ ಆದ ತಕ್ಷಣ ಅದು ಒಂದು ಕುಟುಂಬ ಇಲ್ಲಿಂದ ಹಾರಿ ಹೋಗಿ ಬೇರೆ ಒಂದು ದಿಕ್ಕಲ್ಲಿ ಗೂಡು ಮಾಡಿ ಅಲ್ಲಿ ವಾಸಿಸ್ತದೆ. ಸೊ ನಮಗೆ ಒಂದು ಕುಟುಂಬ ನಮ್ಮ ಜಾಗೆಯಲ್ಲಿ ಬೇಕು, ನಮಗೆ ಒಂದು ಬೇಕು ಅಂದ ತಕ್ಷಣ ನಾವು ಅದನ್ನ ಈ ರೀತಿಯಲ್ಲಿ ಉಪಯೋಗಿಸಬಹುದು. ಸೊ ಈ ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ಯಾವ ರೀತಿಯ ಬಾಕ್ಸ್ ಉಪಯೋಗ ಮಾಡಬೇಕು, ಹೇಗೆ ಇದನ್ನ ಮೂವ್ ಮಾಡೋದು, ಈ ಗೋಡೆಯಿಂದ ಬಾಕ್ಸ್ಗೆ ಹೇಗೆ ಮೂವ್ ಮಾಡೋದು, ಇದನ್ನೆಲ್ಲ ಈ ವಿಡಿಯೋದಲ್ಲಿ ತೋರಿಸಿಕೊಡ್ತಾ ಇದ್ದೀನಿ. ಎಲ್ಲರೂ ಈ ವಿಡಿಯೋ ತಪ್ಪದೆ ಕೊನೆ ತನಕ ನೋಡಿ. ನಿಮ್ಮ ಅಭಿಪ್ರಾಯಗಳನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇಲ್ಲಿ ಮೊಜಂಟಿ ಇದೆ ನೋಡಿ, ಹುಳಗಳು ಹೊರಗಡೆ ಬರ್ತಾ ಇವೆ, ಹಾಗೆ ಒಳಗಡೆ ಕೂಡ ಹೋಗ್ತಾ ಇವೆ. ಈ ಒಂದು ಗೋಡೆಯಲ್ಲಿ ನಮಗೆ 5 ಗೂಡುಗಳು ಇವೆ ನೋಡಿ. 1 2 3, ಇಲ್ಲೊಂದಿದೆ, ಆ ಕಡೆ ತೋರಿಸ್ತೇನೆ ನೋಡಿ. ಇಲ್ಲೊಂದು 4 ನೋಡಿ, 4 ನೋಡಿ, ಇಲ್ಲಿ ಒಂದು 5. ಇದು ಹೀಗೆ ನಾವಿಟ್ಟ ಹಂಚಿನ ಒಳಗಡೆ ಬಂದು ಕೂತಿದೆ ನೋಡಿ, ಈ ರೀತಿಯಲ್ಲಿ ನೋಡಿ. ಈಗ ನಾವೊಂದು ಮೊಜಂಟಿಯನ್ನು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಉಂಟು ನೋಡಿ. ಈ ತರ ಒಂದು ಈ ಬಾಕ್ಸ್ ಉಂಟು, ಇದು ಕರೆಂಟ್ ಬಾಕ್ಸ್ ಅಥವಾ ಯಾವುದೇ ಮೀಟರ್ದು ಬಾಕ್ಸ್ ಎಲ್ಲ ಇರ್ತದೆ ಈ ರೀತಿಯಲ್ಲಿ. ಇಲ್ಲಿ ಒಂದು ಮೊಜಂಟಿ ಕೂತಿದೆ ನೋಡಿ, ಇಲ್ಲಿ ಒಂದು ಮೊಜಂಟಿ ಉಂಟು, ಇದು ಗೋಡೆಯ ಒಳಗಡೆ ಕಟ್ಟಿದೆ ಇಲ್ಲಿ. ಇದನ್ನ ಈಗ ನಾವು ಟ್ರಾನ್ಸ್ಫರ್ ಮಾಡಬೇಕು. ಈ ರೀತಿಯ ಬಾಕ್ಸ್ ತಗೊಳ್ಬೇಕು ಇದಕ್ಕೆ ನೋಡಿ. ಇದಕ್ಕೆ 2 ಸೈಡ್ ಅಲ್ಲಿ ಹೋಲ್ ಉಂಟು, ಇಲ್ಲೊಂದು ಹೋಲ್ ಉಂಟು, ಇಲ್ಲೊಂದು ಹೋಲ್ ಉಂಟು ನೋಡಿ. ಈ ರೀತಿ ಹಾಕಿ ಇಲ್ಲಿ ಇಡ್ಲಿಕ್ಕೆ ಉಂಟು. ಅದೇ ರೀತಿ ಇದಕ್ಕೊಂದು ಪೈಪ್ ಸಹ ಬೇಕು ನೋಡಿ. ಇದು ಬಾಕ್ಸ್, ಈ ಬಾಕ್ಸ್ ಅನ್ನು ಈ ರೀತಿ ಕ್ಲೋಸ್ ಮಾಡಿ ಗಮ್ ಟೇಪ್ ಹಾಕ್ತೇನೆ. ಫಸ್ಟ್ ಈಗ ಗಮ್ ಟೇಪ್ ಹಾಕುವ. ಗಟ್ಟಿಗೆ ಒಂದು ಗಮ್ ಟೇಪು ನೋಡಿ, ಗಮ್ ಟೇಪು ಈ ರೀತಿಯಲ್ಲಿ ಹಾಕುದು. ಗಮ್ ಟೇಪ್ ಹಾಕಿ ಟೈಟ್ ಗಮ್ ಟೇಪ್ ಹಾಕಬೇಕು, ಇರುವೆಗಳು ಬಾರದ ಹಾಗೆ. ಮತ್ತೆ ನೋಡಿ, ಒಂದು ಸಣ್ಣ ಪೈಪ್ ತಗೊಳ್ಳುವ. ಇಲ್ಲಿ ಈ ಸಣ್ಣ ಪೈಪ್ ಒಂದು ತಗೊಳ್ಳೋದು, ಇದು ಈಚೆ ಸೈಡ್ಗೆ ಇಲ್ಲಿ ಹೊರಗಡೆ ಬರುವಲ್ಲಿಗೆ ಇಡ್ತಾ ಇದ್ದೇನೆ ಹೀಗೆ ರೀತಿಯಲ್ಲಿ. ಒಂದು ದೊಡ್ಡ ಪೈಪು, ಅಂದ್ರೆ ಇಲ್ಲಿಂದ ಎಷ್ಟು ಉದ್ದ ಬೇಕೋ ಅಷ್ಟು, ಅಂದ್ರೆ ಈ ಗೋಡೆಯಿಂದ ಇಲ್ಲಿಗೆ ಬರ್ಲಿಕ್ಕೆ ಇರುವುದು. ಅದೊಂದು ಎಷ್ಟು ಉದ್ದ ತಗೊಳ್ತೇನೆ ನಾನು ನೋಡಿ. ಈ ರೀತಿಯಲ್ಲಿ ಕಟ್ ಮಾಡಿ ತಗೊಳ್ಬೇಕು. ನಾನು ಅದು ಬರುವ ಕರೆಕ್ಟ್ ಬೋಲು ಯಾವುದು ಅಂತ ನೋಡ್ಕೊಳ್ಬೇಕು. ಅಲ್ಲಿಗೆ ಇದನ್ನು ಫಿಕ್ಸ್ ಮಾಡಬೇಕು. ನಾನು ಇದಕ್ಕೆ ಒಳಗಡೆ ಹಾಕ್ತೇನೆ, ಇಲ್ಲಿಗೆ ಈ ವಿಡಿಯೋಲ್ಲಿ ಇದೆ ತೋಜು ನೋಡಿ. ಈ ರೀತಿ ಕರೆಕ್ಟ್ ಬರುವ ಜಾಗೆ, ಎಲ್ಲಿ ಜಾಗೆ ಅಂತ ಓಪನ್ ಮಾಡಿ ನೋಡಿಬೇಕಾದ್ರೆ ಇಂಚಿಟ್ ಲೈಟ್ ಬರಲಿಗೆ
ಕರೆಕ್ಟ್ ಅದು ಬರುವಂಥ ಜಾಗೆ ನೋಡಿ, ಅದು ಬರುವ ಜಾಗೆಗೆ ಹಾಕಿದ್ದೇನೆ. ಮತ್ತು ಗಮ್ ಹಾಕ್ಬೇಕು ಹೀಗೆ, ಅದು ಮತ್ತೆ ಹೊರಗಡೆ ಬೇರೆ ಯಾವ ದಾರಿಯಿಂದ ಸಹ ಬರಬಾರ್ದು. ಅದಕ್ಕೆ ಸರಿಯಾಗಿ ಗಮ್ ಹಾಕಬೇಕು ಹೀಗೆ, ಆಯಿತಾ? ಈ ರೀತಿಯಲ್ಲಿ ಗಮ್ ಹಾಕೋದು. ಗಮ್ ಹಾಕಿ ನೀರಿಂದ ಸಹ ಗಮ್ ಹಾಕಬೇಕು ಹೀಗೆ ನೋಡಿ. ಇದು ಮೊಜೆಂಟಿದ್ದು ಜೇನು ತೆಗೆದ ನಂತರ ಸಿಗುವಂಥ ಒಂದು ಮಯಣ ನೋಡಿ, ಗಟ್ಟಿ ಆಯಿತು. ಇನ್ನದು ಬೇರೆ ಯಾವುದೇ ದಾರಿಯಿಂದ ಹೊರಗಡೆ ಬರಲಿಕ್ಕೆ ಚಾನ್ಸ್ ಇಲ್ಲ. ಇದು ಬರುವುದಾದರೂ ಈ ಪೈಪಿನ ಮುಖಾಂತರವೇ ಬರಬೇಕಿದು. ಈ ರೀತಿಯಲ್ಲಿ ಗಟ್ಟಿ ಮಾಡಬೇಕು ಮಾತ್ರ. ಹೀಗೆ ಹಾಕಿ ಈ ಈಚೆ ಬಾಕ್ಸಿನ ಈಚೆ ಸೈಡಲ್ಲಿ ಒಂದು ಹೋಲ್ ಉಂಟಲ್ಲ, ಅಲ್ಲಿಗೆ ಹಾಕೋದು. ಹೀಗೆ ಹಾಕೋದು. ಅಲ್ಲಿಗೆ ಬೇಕಾದರೆ ಸ್ವಲ್ಪ ಗಮ್ಮು ಅಲ್ಲಿಗೆ ಸಹ ಹಾಕ್ಬೋದು ನೋಡಿ. ಈ ಥರ ಗಮ್ಮು ಹಾಕೋದು, ಒಳಗಡೆ ಹಾಕಿ ಗಟ್ಟಿ ಇಟ್ಕೊಳ್ಳೋದು. ನಂತರ ಇಲ್ಲಿಗೆ ಸ್ವಲ್ಪ ಗಮ್ಮು ಅಂಟಿಸಿ ಬಿಡುವ, ಯಾಕಂದರೆ ಇರುವೆ ಎಲ್ಲ ಬಾರದ ಹಾಗೆ ಸ್ವಲ್ಪ ಗಮ್ಮು. ಈ ಗಮ್ಮಂಡಿಯ ಕಡ್ಡಿ ತಕ್ಕೊಂಡು ಗಮ್ ಅಂಟಿಸುವುದು ನೋಡಿ. ಈ ರೀತಿ ಹಚ್ಚಿದ್ರೆ ಆಯಿತು. ಸರಿ ಗಮ್ಮು ಹಚ್ಚಬೇಕು, ಇರುವೆಗಳು ಬಾರದ ಹಾಗೆ ನೋಡಿ. ಇಷ್ಟು ಹಚ್ಚಿ ಹೀಗೆ ಇಟ್ಟರೆ ಆಯಿತು. ಇನ್ನು 5-6 ತಿಂಗಳಲ್ಲಿ ಕಂಪ್ಲೀಟ್ ಆಗಿ ಇದರಲ್ಲಿ ಮೂವ್ ಆಗಿರ್ತದೆ. ಕೆಲವು ಬಾರಿ ಸ್ವಲ್ಪ ಜಾಸ್ತಿ ಟೈಮ್ ಸಹ ಹೋಗ್ಬೋದು, ಆದರೆ ಅದು ಮೂವ್ ಆಗೋದು ಎಲ್ಲ ನೋಡ್ಬೋದು. ಬೆಳಿಗ್ಗೆ ಆದಮೇಲೆ ಇಲ್ಲಿಂದ ಹೀಗಾಗಿ ಈ ಕಡೆ ಬರ್ತದೆ, ಮತ್ತು ಇಲ್ಲೇ ಹೊರಗಡೆ ಹೋಗ್ತದೆ. ರಾಣಿ ಇದರಲ್ಲಿ ಬರ್ತದೆ, ಮತ್ತು ರಾಣಿ ಇದರಲ್ಲಿ ಮೊಟ್ಟೆ ಇಡಲಿಕ್ಕೆ ಎಲ್ಲ ಪ್ರಾರಂಭ ಮಾಡ್ತದೆ.